ಏನು ಅಭಿ ಚೆನ್ನಾಗಿದ್ಯಾ? ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಏನ್ ಚೆನ್ನಾಗಿದ್ದೀನೇನೋ, ನಮ್ದೆಲ್ಲ ಗೊತ್ತಲ್ಲ ನಿನ್ಗೆ, ಹೆಂಗೋ ಜೀವನ ನಡೀತಿದೆ. ಆದ್ರೂ ಅಕ್ಕ ನೀವು ಈ ಥರ ಇರೋದು ನೋಡೋಕೆ ತುಂಬಾ ಬೇಜಾರಾಗುತ್ತಕ್ಕ. ನನ್ನ ತಾಯಿ ಎದೆ ಹಾಲು ಕುಡಿಬೇಕಾದ್ರೆ ಗಂಡ್ಮಗ ಹಾಗೆ ಕುಡ್ದಿದ್ದು, ಆದ್ರೆ ಇವನ್ ಮಾಡಿರೋ ಕೆಲ್ಸಕ್ಕೆ ನಾನು ಈ ಪರಿಸ್ಥಿತಿ ಬಂದೆ. ಆದ್ರೂ ಅಕ್ಕ ಸುಮ್ನಿರೋ ಅಭಿ, ಇನ್ನೂ ಬೇಜಾರು ಮಾಡ್ಬೇಡ. ಅಕ್ಕ ಮರ್ತಿದ್ದೆ, ತಗೊಳ್ಳಿ. ತಗೋ. ಯಾರೋ ಈ ಹುಡುಗಿ ನೋಡಕ್ ತುಂಬಾ ಚೆನ್ನಾಗಿದ್ದಾಳ್ ಕಣೋ, ಇಬ್ರಿಗೂ ಒಳ್ಳೇದಾಗ್ಲಿ. ನಾ ಬರ್ಲಾ? ಥ್ಯಾಂಕ್ ಯು ಅಕ್ಕ. ನೀನ್ ಇಂಥವನು ಅಂತ ನನಗ್ ಗೊತ್ತಿರ್ಲಿಲ್ಲ. ಹೌದಾ, ಗೊತ್ತಾಯ್ತು ತಾನೇ, ಬಿಡು. ಅಲ್ಲ, ನಾನ್ ಏನ್ ಕಮ್ಮಿ ಮಾಡಿದೀನಿ ಅಂತ ಇಂಥ ಸವಸೆ ಎಲ್ಲ ಮಾಡಿದ್ಯಾ? ನಿಜ ಗೊತ್ತಿಲ್ದಲೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಅವರು ಅಂತವ್ರಲ್ಲ. ಗೊತ್ತಾಗ್ತಿದೆ ಯಾವ ತರ ಅಂತ. ಅವನು ನನ್ನ ಫ್ರೆಂಡ್ ಕಿರಣ ಅಂತ. ಅವನಿಂದಾನೆ ಅಲ್ವಾ ನೀನ್ ಇಷ್ಟ ಹಾಳಾಗಿರೋದು. ಅವ್ರ ಸವಾಸ ಬಿಡೋವರೆಗೂ ನೀನ್ ಸರಿ ಹೋಗಲ್ಲ ಬಿಡು. ನೀನು ನನ್ ಮಾತ್ರ ಅಲ್ಲ, ಎಲ್ರನ್ನೂ ತಪ್ಪಾಗಿ ತಿಳ್ಕೊಂತೀಯ. ಹೌದಾ? ಒಂದ್ ಹುಡ್ಗಂಗೆ ರೋಡಲ್ಲಿ ಕಿಸ್ಕೊಡೋದು ನಿನ್ ಪ್ರಕಾರ ತಪ್ಪಲ್ವಾ? ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾದ್ರೆ ನಿಜವಾಗ್ಲೂ ಶಾಕ್ ಆಗೋಗ್ತೀಯ. ಇನ್ನೇನ್ ನಡೀತಿದೆ? ಅವಳನ್ನ ಅವ್ನ್ ಸೆಟ್ ಮಾಡ್ಕೋತಿದ್ದಾನ ಅಷ್ಟೇ. ನಿಜ ಗೊತ್ತಿಲ್ದಲೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಅಯ್ಯೋ ಗೊತ್ತು ಬಿಡು ಎಲ್ಲ, ನಾನು ತುಂಬಾ ನೋಡಿದೀನಿ. ಅವರು ಬೇರೆ ಯಾರು ಅಲ್ಲ, ಸ್ವಂತ ಅಣ್ಣ ತಮ್ದಿರು. ಒಂದೇ ಮನೇಲಿ ಹುಟ್ಟಿ ಒಂದೇ ತಟ್ಟೆಲಿ ಊಟ ಮಾಡಿ ಆಟ ಆಡ್ಕೊಂಡು ಜಗಳ ಆಡ್ಕೊಂಡು ಬೆಳೆದಿದ್ ಮಕ್ಕಳು. ಆದ್ರೆ ಆ ದೇವ್ರು ಮಾಡಿದ ತಪ್ಪಿಂದ ಅವರು ಈ ಪರಿಸ್ಥಿತಿಗೆ ಬಂದ್ರು. ಈ ಪರಿಸ್ಥಿತಿಗೆ ಬಂದ್ಮೇಲೆ ಅಪ್ಪ ಅಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲಾ ದೂರ ಮಾಡಿದ್ರು ಕಿರಣ ಮಾತ್ರ ಅವ್ರನ್ನ ದೂರ ಮಾಡ್ಲಿಲ್ಲ. ಈಗ್ಲೂ ಅಕ್ಕ ಅನ್ಕೊಂಡೆ ಅವ್ರ ಜೊತೆ ಇದ್ದಾನೆ. ನಂಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಯಾಕೋ ಮೊನ್ನೆ ತಾನೇ ಕೊಟ್ಟಿರ್ಲಿಲ್ವಾ? ಇಲ್ಲ, ಅಪ್ಪನ್ಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ. ಟ್ರೀಟ್ಮೆಂಟ್ಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ತಗೋ, ಈ ಚೈನ್ ಇಟ್ಕೋ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಈ ಚೈನ್ ಮಾರಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸು. ಆದ್ರೆ ನಾನ್ ಕೊಟ್ಟೆ ಅಂತ ಮಾತ್ರ ಗೊತ್ತಾಗ್ಬಾರ್ದು. ಯಾಕೆ ಗೊತ್ತಾಗ್ಬಾರ್ದು? ಅವ್ರಿಗೆ ನನ್ ಮಗಳಾಗ್ ಹುಟ್ಟಿದಿದ್ರೆ ಈ ಟೈಮಲ್ಲಿ ಇದೇ ಕೆಲಸ ಮಾಡ್ತಿದ್ದೆ. ಆದ್ರೆ ನಾನ್ ಮಗಳಾಗ್ ಬದಲಾಗಿದ್ದೀನಿ ಅಷ್ಟೇ. ಅವರು ನನ್ನ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಗಳ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಆದ್ರೆ ನಾನ್ ಕೊಟ್ಟೆ ಅಂತ ಮಾತ್ರ ಗೊತ್ತಾಗ್ಬಾರ್ದು. ಅಪ್ಪನ್ ನೋಡಕ್ ಬಾ ಅಕ್ಕ, ಈ ಟೈಮಲ್ಲಾದ್ರೂ ಅಪ್ಪ ನಿನ್ನ ಒಪ್ಕೋಬಹುದು. ಬೇಡ ಕಣೋ, ಅವ್ರಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ನಾನೇನಾದ್ರೂ ಬಂದ್ರೆ ಅವ್ರು ಇನ್ನೂ ಮನ್ಸ್ ಕೆಡ್ಸ್ಕೊಂತಾರೆ. ಪರವಾಗಿಲ್ಲ ಅಕ್ಕ, ನಾನ್ ಮಾತಾಡ್ತೀನಿ, ಏನಾಗಲ್ಲ, ಬಾ. ಬೇಡ ಕಣೋ, ನಾನು ಹೇಳ್ದಷ್ಟು ಮಾಡು. ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸು ಸಾಕು. ಸರಿ ಅಕ್ಕ, ಆಯ್ತು. ಸರಿ. ಇವ್ರಗಳ ಮಧ್ಯ ಇಷ್ಟೊಂದ್ ಕಷ್ಟ ಇರುತ್ತಾ? ನಾನ್ ನಿಜ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ ಕಣೋ. ನೀನ್ ಮಾತ್ರ ಅಲ್ಲ, ಇಡೀ ಸಮಾಜನೇ ತಪ್ಪಾಗಿ ತಿಳ್ಕೊಂಡಿದೆ. ಅವರು ನಮ್ಮಂತೆ ಅನ್ಕೊಂಡು ಈ ಸಮಾಜ ಒಪ್ಕೊಂಡ್ರೆ ಅವ್ರು ಎಷ್ಟೋ ಖುಷಿಯಾಗಿ ಬದುಕ್ತಾರೆ. ನಿಜ ಕಣೋ. ಈ ಕಾಯಿನ್ ಹಾಕಿಸ್ಕೊಂಡೆ ಗೊತ್ತಾ? ಯಾಕೆ? ಈ ಕಾಯಿನ್ಗಿರೋ ವ್ಯಾಲ್ಯೂ ಅವ್ರಿಗಿದ್ದಿದ್ರೆ ಅವ್ರು ಎಷ್ಟೋ ಖುಷಿಯಾಗಿ ಬದುಕ್ತಾರೆ. ಅದೇಂಗೆ? ಈ ಕಾಯಿನ್ ಅಲ್ಲಿ ರಾಜ ರಾಣಿ ಎರಡು ಮುಖ ಇದೆ. ಅದೇ ತರ ಅವ್ರು ಗಂಡು ಹೆಣ್ಣು ಎರಡು ಮುಖ ತುಂಬಿಕೊಂಡು ಅರ್ಧನಾರೀಶ್ವರಾಗಿ ಬದುಕ್ತಾ ಇದಾರೆ. ನಮ್ ಜನ ದುಡ್ಗೋಸ್ಕರ ಸ್ವಂತ ತಂದೆ ತಾಯಿ ಫ್ಯಾಮಿಲಿ ಎಲ್ರೂ ದೂರ ಮಾಡ್ಬಿಡ್ತಾರೆ. ಆದ್ರೆ ನಮ್ಮಲ್ಲೇ ಒಬ್ಬ ಮನುಷ್ಯ ಈ ತರ ಬದಲಾದಾಗ ಅವ್ರನ್ನೇ ಈ ಸಮಾಜದಿಂದ ದೂರ ತಳ್ಬಿಡ್ತಾರೆ. ಆದ್ರೂ ಅವ್ರ ಮೈ ಮಾರ್ಕೊಂಡ್ ಬದುಕೋದು ತಪ್ಪಲ್ವಾ? ತಪ್ಪಿಲ್ಲ ಅಂತ ಹೇಳ್ತಿಲ್ಲ. ಎಲ್ಲಿವರೆಗೂ ಒಬ್ಬ ಗಂಡ್ಸು ಅವ್ರನ್ನ ಅಕ್ಕ ತಂಗಿ ಅನ್ನೋ ಭಾವನೆಯಲ್ಲಿ ನೋಡೋದಿಲ್ವೋ ಅಲ್ಲಿವರೆಗೂ ಅವರು ಈ ಕೆಲಸ ಮಾಡೋದ್ ಬಿಡೋದಿಲ್ಲ. ಅವ್ರು ಬದಲಾಗ್ಲಿ ಅನ್ನೋದಕ್ಕಿಂತ ನಾವು ಬದಲಾದ್ರೆ ಇಡೀ ಜಗತ್ತೇ ಬದಲಾಗುತ್ತೆ.